ರಾಯಚೂರಿನ ನೂತನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಲೋಕಾಯುಕ್ತ ಅಧಿಕಾರಿಗಳಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸತೀಶ್ ಚಿಟಗುಪ್ಪಿ, ಲೋಕಾಯುಕ್ತರ ಅಪರ ನಿಬಂಧಕ ಎವಿ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಲೋಕಾಯುಕ್ತರ ಕಾರ್ಯದರ್ಶಿ ಕೆ ಶ್ರೀನಾಥ್ ಜಿಲ್ಲೆಯ ವಿವಿಧ ತಾಲೂಕಿನ 11 ವಿವಿಧ ಇಲಾಖೆಗಳ 61 ಸ್ಥಳಗಳಿಗೆ ಭೇಟಿ ನೀಡಿ ಅನೇಕ ನ್ಯೂನತೆಗಳನ್ನು ಗುರುತಿಸಲಾಗಿದೆ. ಇದರ ಬಗ್ಗೆ ತ್ವರಿತ ಕ್ರಮ ಕೈಗೊಂಡು ವರದಿ ಸಲ್ಲಿಸಬೇಕು. ಇಲ್ಲದಿದ್ದರೆ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಭೆಯಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲರನ್ನು ಕರೆಸಿ ಆ ನ್ಯೂನತೆಗಳ ಬಗ್ಗೆ ಇಮಿಡಿಯೇಟ್ ಕ್ರಮ ತಗೊಂಡು ಆ ನ್ಯೂನತೆಯನ್ನು ಸರಿಪಡಿಸಿ ವರದಿ ನೀಡಲಿಕ್ಕೆ ಸೂಚನೆ ನೀಡಿದ್ದೇವೆ. ಜಿಲ್ಲಾಧಿಕಾರಿಯು ಸಹ ಈ ಎಲ್ಲ ಅಧಿಕಾರಿಗಳಿಗೂ ಸಹ ಅವರು ಸೂಚನೆ ನೀಡಿ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ವರದಿ ನೀಡಿ, ಇಲ್ಲಾಂದರೆ ನಿಮ್ಮ ವಿರುದ್ಧ ವಿಚಾರಣೆ ಮಾಡ್ತೀವಿ ಅನ್ನೋದನ್ನು ಮಾಹಿತಿಯನ್ನು ನಾನು ನೀಡಿದೆ. ಕೆ ನಿತೀಶ್, ಲೋಕಾಯುಕ್ತರು ವಿವಿಧ ಇಲಾಖೆಗೆ ಭೇಟಿ ನೀಡಿದ್ದು ಅಲ್ಲಿನ ವ್ಯವಸ್ಥೆ ಸುಧಾರಣೆಗೆ ಸಲಹೆ ನೀಡಿದ್ದು ಅಧಿಕಾರಿಗಳು ಅವನ್ನು ಪಾಲಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು. ಸುದ್ದಿ ಬಿಟ್ಟು ನಾನಾ ಕಾರಣದಿಂದ ಅದು ಕೊಟ್ಟಿರಲಿಲ್ಲ. ಸೊ ಇಮಿಡಿಯೇಟ್ ಆಗಿ ಡಿಎಚ್ಒ ಕಡೆಯಿಂದ ಅದು ಟೆಂಡರ್ ಆದರೆ ಟೆಂಡರ್,